ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್, ನಿಮ್ ಬಟ್ಟೆಗೆ ನೀವು ಸಣ್ಣ ಆಗಿರೋದು ನಿಮ್ಮ ಸ್ಕೇಲ್ಗಿಂತ ಮುಂಚೆ ಗೊತ್ತಾಗುತ್ತೆ. ಕೇಳಕ್ಕೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಹೇಳ್ತೀನಿ ಬನ್ನಿ. ನಿಮಗೆ ಈ ಎಕ್ಸ್ಪೀರಿಯನ್ಸ್ ಇದೆಯಾ? ಮಾರ್ನಿಂಗ್ ಸ್ಕೇಲ್ ಮೇಲೆ ಹತ್ತಿದ್ರೆ ಸೇಮ್ ವೆಯ್ಟ್ ಇರುತ್ತೆ, ಏನು ಚೇಂಜ್ ಆಗಿಲ್ಲ ಅಂತ ಫುಲ್ ಡಿಸಪಾಯಿಂಟ್ ಆಗಿರ್ತೀರಿ. ಬಟ್ ಅದೇ ದಿನ ನಿಮ್ ಕಾಲೇಜ್ ಡೇಸ್ ಒಂದ್ ಜೀನ್ಸ್ ತಗೊಂತೀರಾ, ಸಡನ್ ಆಗಿ ನೋಡಿದ್ರೆ ಅದು ನಿಮ್ಗೆ ಫಿಟ್ ಆಗ್ಬಿಡುತ್ತೆ. ನಾನ್ ಹೇಳ್ತಿರೋದು ನಿಮ್ ಕಾಲೇಜ್ ಜೀನ್ಸ್, ಅಂದ್ರೆ 10 ವರ್ಷದ ಹಿಂದೆ ಇಟ್ಕೊಂಡಿರೋ ಜೀನ್ಸ್ ಪ್ಯಾಂಟ್. ಸೊ ಯಾರು ಸತ್ಯ ಹೇಳ್ತಿದ್ದಾರೆ, ನಿಮ್ ಸ್ಕೇಲಾ ಇಲ್ಲ ಬಟ್ಟೆನಾ? ಇವತ್ತಿನ ವಿಡಿಯೋದಲ್ಲಿ ನಿಮ್ ಫಿಟ್ನೆಸ್ ಜರ್ನಿನ ಬರೀ ಸ್ಕೇಲ್ ಇಂದ ಅಲ್ಲದೆ ಯಾವ ರೀತಿ ಮೆಷರ್ ಮಾಡ್ಬೇಕಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ನನ್ಗೆ ಎಷ್ಟೊಂದು ಮೆಸೇಜ್ ಬರ್ತಾ ಇರುತ್ತೆ, ದೀಪಾ ಮೇಡಮ್ 3 ವೀಕ್ಸ್ ಇಂದ ವರ್ಕೌಟ್ ಮಾಡ್ತಿದ್ದೀನಿ, ಫುಲ್ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಿದ್ದೀನಿ, ಬಟ್ ವೆಯ್ಟ್ ಸೇಮ್ ಇದೆ. ನಿಮ್ಗೆಲ್ಲ ಗೊತ್ತಾ ನನ್ ಫಸ್ಟ್ ಕ್ವಶನ್ ಏನಿರುತ್ತೆ ಅಂತ? ನಿಮ್ಮ ಕ್ಲೋತ್ಸ್ ಫಿಟ್ ಹೇಗಿದೆ? ಅವಾಗ ಏನ್ ಹೇಳ್ತಾರೆ ಅಂದ್ರೆ, ಆಕ್ಚುಲಿ ಮೇಡಮ್ ಸ್ವಲ್ಪ ಡ್ರೆಸ್ ಲೂಸ್ ಆಗ್ತಾ ಇದೆ ಅಂತಾರೆ. ನಾನ್ ಹೇಳೋದು ಎಕ್ಸಾಕ್ಟ್ಲಿ ಅದೇ. ಎಷ್ಟೊಂದ್ ಜನ ಮಿಸ್ ಮಾಡ್ಕೊಳ್ಳೋದು ಅದನ್ನೇ. ಬರೀ ವೆಯ್ಟ್ ಅಲ್ಲ, ಫ್ಯಾಟ್ ಲಾಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದು ನಿಮಗೆ ಬಟ್ಟೆಯಿಂದಾನೇ ಗೊತ್ತಾಗೋದು. ಈಗ ಫ್ಯಾಟ್ ಲಾಸ್ ವರ್ಸಸ್ ವೆಯ್ಟ್ ಲಾಸ್ ನೋಡೋಣ ಬನ್ನಿ. ಫಸ್ಟ್ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ವೆಯ್ಟ್ ಲಾಸ್ ಅಂದ್ರೆ ಸ್ಕೇಲ್ ಮೇಲೆ ನಂಬರ್ ಕಡಿಮೆ ಆಗೋದು. ಬಟ್ ಆ ವೆಯ್ಟ್ ಏನು? ವಾಟರ್, ಮಸಲ್, ಫ್ಯಾಟ್ ಆ ಸ್ಕೇಲ್ಗೆ ಗೊತ್ತಿಲ್ಲ, ಅದು ಟೋಟಲ್ ವೆಯ್ಟ್ ಮಾತ್ರ ತೋರಿಸುತ್ತೆ. ಬಟ್ ಫ್ಯಾಟ್ ಲಾಸ್ ಅಂದ್ರೆ ಬಾಡಿ ಫ್ಯಾಟ್ ಕಡಿಮೆ ಆಗೋದು, ವೇಸ್ಟ್ ಸೈಜ್ ಕಡಿಮೆ ಆಗೋದು, ಬಾಡಿ ಶೇಪ್ ಇಂಪ್ರೂವ್ ಆಗೋದು. ಇದೇ ತುಂಬಾ ಜನ ಹೆಣ್ಮಕ್ಳಿಗೆ ಆಕ್ಚುಲ್ ಆಗಿ ಬೇಕಾಗೋದು. ನೆಕ್ಸ್ಟ್ ನಾವೇನ್ ಅರ್ಥ ಮಾಡ್ಕೋಬೇಕಂತ ಅಂದ್ರೆ, ಮಸಲ್ ಚೇಂಜಸ್ ಎವ್ರಿಥಿಂಗ್. ಸಪೋಸ್ ಇಬ್ರು ಹೆಣ್ಮಕ್ಳನ್ನ ತಗೊಳ್ಳೋಣ, ಎ ಮತ್ತೆ ಬಿ. ಎ 5 kg ವೆಯ್ಟ್ ಲಾಸ್ ಮಾಡಿದ್ದಾರೆ, ಬಟ್ ಮಸಲ್ ಕೂಡ ಲಾಸ್ ಆಗಿದೆ. ಬಿ ವೆಯ್ಟ್ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಬಾಡಿ ಫ್ಯಾಟ್ ರೆಡ್ಯೂಸ್ ಆಯ್ತು. ಯಾರು ಹೆಲ್ದಿ ಲುಕ್ ಕಾಣಿಸ್ತಾ ಇದಾರೆ? ಆಬ್ವಿಯಸ್ಲಿ ಬಿ ಅಲ್ವಾ? ಮಸಲ್ಲು ಬಾಡಿಗೆ ಒಂದು ಶೇಪ್ ಕೊಡುತ್ತೆ, ಫ್ಯಾಟು ಬಾಡಿಯಲ್ಲಿ ಜಾಸ್ತಿ ಸ್ಪೇಸ್ ನ ಆಕ್ಯುಪೈ ಮಾಡುತ್ತೆ. ಸೊ ಕೆಲವೊಮ್ಮೆ ವೆಯ್ಟ್ ಸೇಮ್ ಇದ್ರು ನಿಮ್ಮ ಬಾಡಿ ತುಂಬಾ ಚೆನ್ನಾಗಿ ಟೋನ್ ಅಪ್ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ, ನಮ್ಗೆ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಕಾಮನ್. ಆ ಟೈಮಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಇರುತ್ತೆ. ಪೀರಿಯಡ್ಸ್ ಗಿಂತ ಮುಂಚೆ ನಿದ್ದೆ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ, ಲಾಂಗ್ ಟ್ರಾವೆಲ್, ಸಾಲ್ಟಿ ಫುಡ್, ಸ್ಟ್ರೆಸ್, ಇದೆಲ್ಲ ಬಾಡಿಯಲ್ಲಿ ವಾಟರ್ನ ಹೋಲ್ಡ್ ಮಾಡ್ಬೋದು. ಆಗ ಸ್ಕೇಲ್ ಸಡನ್ ಆಗಿ 1-2 kg ಜಾಸ್ತಿ ಆಗುತ್ತೆ. ನೀವ್ ಗಾಬರಿ ಆಗ್ಬಿಡ್ತಿರಲ್ಲ, ಎಲ್ಲ ಕರೆಕ್ಟ್ ಆಗಿ ಮಾಡಿದೀನಿ ಬಟ್ ಬೆಳಿಗ್ಗೆ ಇದ್ರೆ ಜಾಸ್ತಿ ವೆಯ್ಟ್ ತೋರಿಸ್ತದೆ ಅಂತ. ಅದಕ್ಕೆ ಇದೇ ರೀಸನ್. ಈ ತರ ಏನಾದ್ರು ಆದ್ರೂ 2-3 ಡೇಸ್ ನೀವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ರೆ ನಾರ್ಮಲ್ ವೆಯ್ಟ್ಗೆ ಬಾಡಿ ಬಂದ್ಬಿಡುತ್ತೆ. ತಲೆ ಕೆಡ್ಸ್ಕೋಬೇಡಿ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ರೆ, ಹೌ ಟು ಟ್ರ್ಯಾಕ್ ರಿಯಲ್ ಪ್ರೋಗ್ರೆಸ್. ಸೊ ಸ್ಕೇಲ್ ಓಕೆ, ಅದ್ರ ಜೊತೆಗೆ ಹೇಗೆ ಟ್ರ್ಯಾಕ್ ಮಾಡೋದು ಅಂದ್ರೆ, ಎವ್ರಿ 2 to 3 ವೀಕ್ಸ್ ನಿಮ್ಮ ಫೋಟೋಗಳನ್ನ ತಕೊಂಡು ನೀವೇ ಇಟ್ಕೊಳ್ಳಿ. ವೇಸ್ಟ್, ಥೈಸ್, ಹಿಪ್ಸ್ ಮೆಷರ್ಮೆಂಟ್ ವೀಕ್ಲಿ ಒನ್ಸ್ ಮಾಡ್ತಾರೆ. ನಿಮ್ ಹಳೆ ಫೇವ್ರೇಟ್ ಡ್ರೆಸ್ ನ ಲೈಕ್ 1 ವರ್ಷದ ಹಿಂದಿಂದು, 5 ವರ್ಷದ ಹಿಂದಿಂದು, 10 ವರ್ಷದಿಂದ ಹಾಕಿ ಚೆಕ್ ಮಾಡ್ತಾರೆ. ನಿಮ್ ವರ್ಕೌಟ್ ಮಧ್ಯದಲ್ಲಿ ಎನರ್ಜಿ ಲೆವೆಲ್ಸ್ ಹೇಗಿದೆ, ಲೈಕ್ ಹೋದ ವಾರ ಹೇಗಿತ್ತು, ಈಗ ಹೇಗಿದೆ ಅಂತ ಚೆಕ್ ಮಾಡಿ. ಸ್ಲೀಪ್ ಕ್ವಾಲಿಟಿ ಮಾನಿಟರ್ ಮಾಡಿ. ಬಾಡಿ ಚೇಂಜ್ ಆಗ್ತಾ ಆಗ್ತಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನ ಮಾನಿಟರ್ ಮಾಡಿ. ಗೊತ್ತಾಯ್ತಾ ನಿಮ್ಗೆ? ಇದನ್ನೇ ಓವರ್ ಆಲ್ ಲೈಫ್ ಸ್ಟೈಲ್ ಚೇಂಜ್ ಅಂತ ಹೇಳೋದು. ಸೊ ಈ ಸಲ ಸ್ಕೇಲ್ ಅಲ್ಲಿ ವೆಯ್ಟ್ ಜಾಸ್ತಿ ತೋರಿಸಿದ್ರೆ ಗಾಬರಿ ಆಗ್ಬೇಡಿ. ಐ ಹೋಪ್ ಈಗಾದ್ರೂ ನಿಮ್ಗೆ ಫ್ಯಾಟ್ ಲಾಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಇವಾಗ ಡಿಸೈಡ್ ಮಾಡಿ, ಫ್ಯಾಟ್ ಲಾಸ್ ಬೇಕಾ, ವೆಯ್ಟ್ ಲಾಸ್ ಬೇಕಾ? ಫ್ಯಾಟ್ ಲಾಸ್ ಬೇಕು ಅಂತ ಅಂದ್ರೆ ಮಿಸ್ ಮಾಡದೆ ಫ್ಯಾಟ್ ಲಾಸ್ ಅಂತ ನನಗೆ ಕಮೆಂಟ್ ಮಾಡಿ. ಅಂಡ್ ಆಲ್ಸೋ ಇಲ್ಲಿ ಕೆಲವು ರಿಲೇಟೆಡ್ ಪಿಕ್ಚರ್ಸ್ ಹಾಕಿರ್ತೀನಿ, ಬಿಕಾಸ್ ಈಗ ನಾನು ಫ್ಯಾಟ್ ಲಾಸ್ ಜರ್ನಿ ಇರೋದ್ರಿಂದ ನನ್ನ ಬಾಡಿ ಚೇಂಜಸ್ ಎಷ್ಟಿದೆ, ಯಾವ ತರ ಆಗಿದೆ ಅನ್ನೋದು ಕೂಡ ತೋರಿಸ್ತಿರುತ್ತೆ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ಫ್ಯಾಟ್ ಲಾಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.